ವೀಕ್ಷಕರೇ ನಮಸ್ಕಾರ. ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾ ಇರುವಂತವರು ಯಾರು? ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತಾ ಅಥವಾ ವಾರದ ಕೊನೆಯಲ್ಲಿ ನಾಮಿನೇಟ್ ಆಗಿರುವಂತಹ ಸದಸ್ಯರು ಯಾರು? ಇದೆಲ್ಲವನ್ನ ಟಿವಿಗಿಂತ ಮುಂಚೆ ನಾವು ಈ ಎಪಿಸೋಡ್ ನಲ್ಲಿ ಹೇಳ್ತಾ ಹೋಗ್ತೀವಿ, ಕೇಳಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಸೊ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ನೀವೆಲ್ಲರೂ ಕೂಡ ಪ್ರೋಮೋದಲ್ಲಿ ನೋಡಿರ್ತೀರಾ ನಾಮಿನೇಷನ್ ಯಾವ ರೀತಿಯಾಗಿ ಪ್ರಕ್ರಿಯೆ ಆಗುತ್ತೆ ಅಂತ. ಅಂದ್ರೆ ಒಬ್ಬರ ಫೋಟೋವನ್ನ ಹರಿದು ಬೆಂಕಿಯಲ್ಲಿ ಸುಟ್ಟು ಹಾಕುವಂತಹ ಪ್ರಕ್ರಿಯೆ ಇರುತ್ತೆ. ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ಇನ್ನೊಬ್ಬರ ಹೆಸರನ್ನ ಆಯ್ಕೆ ಮಾಡ್ಕೊಳ್ಬೇಕಾಗಿರುತ್ತೆ. ಅದರಲ್ಲಿ ಮೆಜಾರಿಟಿಯಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು ಕಾರ್ತಿಕ್ ಮಹೇಶ್ ಅವರ ಹೆಸರನ್ನ. ಯಾಕಂದ್ರೆ ಕಾರ್ತಿಕ್ ಎಲ್ಲೋ ಒಂದು ಕಡೆ ತಮ್ಮ ಆಟವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಕಾರ್ತಿಕ್ ಗ್ರಾಫ್ ಹೆಂಗಿತ್ತು ಅಂದ್ರೆ ಡೇ 1 ಇಂದ ಡೇ ಒಂದು 195 ಡೇಸ್ ವರೆಗೂ ಕೂಡ ಕಾರ್ತಿಕ್ ಗ್ರಾಫ್ ತುಂಬಾ ಹೈ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಕಳೆದೊಂದೆರಡು ವಾರಗಳಿಂದ ಕಾರ್ತಿಕ್ ಯಾಕೋ ಸ್ವಲ್ಪ ಕಕ್ಕಾಬಿಕ್ಕಿ ಆಗಿದ್ದಾರೆ. ಅದು ಏನು ಅವ್ರನ್ನ ಕಾಡ್ತಾ ಇದೆ, ಅದು ಏನು ಬೇಜಾರಾಗ್ತಾ ಇದೆ, ಅದು ಯಾವ ದುಗುಡದಲ್ಲಿ ಅವ್ರು ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಗೇಮ್ ಅಲ್ಲಿ ಲಾಸ್ಟ್ ಆಗಿರುವಂತಹ ಕಾರ್ತಿಕ್ ಕಂಡು ಬರ್ತಾ ಇದ್ದಾರೆ. ಒಬ್ಬ ವಿನ್ನರ್ ಆಗ್ಬೇಕಾಗಿದ್ದಂತಹ ಸ್ಪರ್ಧಿ ಈ ರೀತಿಯಾಗಿ ಗೇಮ್ನ ದಾರಿಯನ್ನ ತಪ್ಪಿಸ್ಕೊಂಡಿರೋದು ನಿಜಕ್ಕೂ ಕೂಡ ದುರಂತನೇ. ಕಾರ್ತಿಕ್ ಕಮ್ಬ್ಯಾಕ್ ಮಾಡಬೇಕಾಗಿದೆ. ಬಟ್ ಕಾರ್ತಿಕ್ ಅನ್ನ ಈ ವಾರ ಮನೆಯಿಂದ ಆಚೆ ಹೋಗೋದಕ್ಕೆ ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂತಹ ಸ್ಪರ್ಧಿಗಳು ನಾಮಿನೇಟ್ ಮಾಡಿದ್ದಾರೆ. ಒಬ್ರಲ್ಲ, ಇಬ್ರಲ್ಲ, 3 ಜನ ಅಂತ ಹೇಳ್ಬೋದು. ತನಿಷಾ ಕೂಡ ಕಾರ್ತಿಕ್ನ ನಾಮಿನೇಟ್ ಮಾಡಿದ್ದಾರೆ. ಅದಾದ್ಮೇಲೆ ತುಕಾಲಿ ಸಂತೋಷ್ ಅವರು ಕೂಡ ಕಾರ್ತಿಕ್ನ ನಾಮಿನೇಟ್ ಮಾಡಿದ್ದಾರೆ. ವರ್ತೂರ್ ಸಂತೋಷ್ ಅವರು ಕೂಡ ಕಾರ್ತಿಕ್ನ ನಾಮಿನೇಟ್ ಮಾಡಿದ್ದಾರೆ. ತನಿಷಾ ತನ್ನನ್ನ ನಾಮಿನೇಟ್ ಮಾಡಿರೋದಕ್ಕೆ, ಅಂದ್ರೆ ತನ್ನನ್ನ ಈ ಹಿಂದೆ ಹಾರ್ಟ್ ಬಂದು ಚೂರಿ ಚುಚ್ಚೋದಿತ್ತಲ್ಲ, ಆ ಟಾಸ್ಕ್ ಅಲ್ಲಿ ನಾಮಿನೇಟ್ ಮಾಡಿರೋದಕ್ಕೆ ರಿವೆಂಜ್ ಆಗಿ ಈ ಟಾಸ್ಕ್ ಅಲ್ಲಿ ನಾಮಿನೇಟ್ ಮಾಡಿದ್ದಾರೆ. ತುಕಾಲಿ ಸಂತೋಷ್ ಅವರು ಕಾರ್ತಿಕ್ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ವರ್ತೂರ್ ಸಂತೋಷ್ ಕೂಡ ಕಾರ್ತಿಕ್ ಅವರ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಕಾರ್ತಿಕ್ ಮನೆಯಿಂದ ಆಚೆ ಹೋಗೋದಕ್ಕೆ ಈ ವಾರ ನಾಮಿನೇಟ್ ಆಗಿದ್ದಾರೆ. ಕಾರ್ತಿಕ್ ಜೊತೆಗೆ ಡ್ರೋನ್ ಪ್ರತಾಪ್ ಅವರನ್ನ ಕೂಡ ವಿನಯ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ವಿನಯ್ ಜೊತೆಗೆ ಡ್ರೋನ್ ಪ್ರತಾಪ್ನ ನೆಚ್ಚಿನ ದೀದಿ ಸಂಗೀತ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಡ್ರೋನ್ ಪ್ರತಾಪ್ ಎಲ್ಲೋ ಒಂದು ಕಡೆ ಮೊದಲಿದ್ದ ಹಾಗೆ ಈಗ ಇಲ್ಲ. ನನ್ನ ಜೊತೆಗೆ ಆತನ ನಿಲುವುಗಳು, ಆತನ ಮಾತುಗಳು ಅದೆಲ್ಲವೂ ಕೂಡ ಬದಲಾಗ್ತಾ ಇರುತ್ತೆ. ಯಾಕೋ ಇತ್ತೀಚೆಗೆ ನಾನು ನೋಡಿದಂತಹ ಪ್ರತಾಪ್ನ ನೋಡ್ತಾ ಇಲ್ಲ ಅನ್ನುವಂತಹ ರೀಸನ್ ಅನ್ನ ಕೊಟ್ಟು ಸಂಗೀತ ಡ್ರೋನ್ ಪ್ರತಾಪ್ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ವಿನಯ್ ಕೂಡ ಅಷ್ಟೇ ಸಿಂಪತಿಯನ್ನ ಕ್ರಿಯೇಟ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಸಿಂಪತಿ ಫ್ಯಾಕ್ಟರ್ ಇಂದ ಅವರು ಇಷ್ಟು ದೂರ ಬಂದಿದ್ದಾರೆ. ಮನೆ ಒಳಗಡೆ ಇರೋದಕ್ಕೆ ಅವರಿಗೆ ಯಾವುದೇ ರೀತಿಯಾದಂತಹ ಅರ್ಹತೆ ಇಲ್ಲ ಅನ್ನುವಂತಹದನ್ನ ಹೇಳಿ ಡ್ರೋನ್ ಪ್ರತಾಪ್ನ ನಾಮಿನೇಟ್ ಮಾಡಿದ್ದಾರೆ. ಇನ್ನು ತುಕಾಲಿ ಸಂತೋಷ್ ಅವ್ರನ್ನ ನಮ್ರತಾ ನಾಮಿನೇಟ್ ಮಾಡಿದ್ದಾರೆ. ಹಿಂದೊಂದು ಮುಂದೊಂದು ಮಾತಾಡ್ತಾರೆ. ನನ್ನ ಎದುರುಗಡೆ ಇದ್ದ ಹಾಗೆ ಅವ್ರು ಹಿಂದೆಗಡೆಯಿಂದ ಇಲ್ಲ. ನನ್ನ ಎದುರುಗಡೆ ತುಂಬಾ ನಗಿಸ್ತಿದ್ದವರು ಹಿಂದೆಗಡೆಯಿಂದ ನನ್ನ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ. ಅದು ನನಗಿಷ್ಟ ಇಲ್ಲ ಅನ್ನೋ ಒಂದು ರೀಸನ್ ಅನ್ನ ಕೊಟ್ಕೊಂಡು ತುಕಾಲಿ ಸಂತೋಷ್ ಅವರನ್ನ ನಮ್ರತಾ ನಾಮಿನೇಟ್ ಮಾಡಿರುವಂತದ್ದು. ಸೊ ಇವರ ಜೊತೆಗೆ ವರ್ತೂರ್ ಹಾಗೆ ವಿನಯ್ ಕೂಡ ಮನೆಯಿಂದ ಆಚೆ ಹೋಗೋದಕ್ಕೆ ನಾಮಿನೇಟ್ ಆಗಿದ್ದಾರೆ. ಯಾಕಂದ್ರೆ ಪ್ರತಿಸ್ಪರ್ಧಿಗೆ 2 ಅವಕಾಶ ಇರುತ್ತೆ, 2 ಕಂಟೆಸ್ಟೆಂಟ್ ಅನ್ನ ಆಯ್ಕೆ ಮಾಡ್ಕೊಳ್ಳುವಂತಹ ಅವಕಾಶ ಇರುತ್ತೆ. ಸೊ ಹೀಗಾಗಿ ತುಕಾಲಿ ಸಂತೋಷ್ ಹಾಗೆ ವರ್ತೂರ್ ಸಂತೋಷ್, ನಮ್ರತಾ, ಕಾರ್ತಿಕ್, ವಿನಯ್, ತನಿಷಾ ಕುಪ್ಪಂಡ, ಡ್ರೋನ್ ಪ್ರತಾಪ್ ಈ 7 ಜನ ಕೂಡ ಮನೆಯಿಂದ ಆಚೆ ಹೋಗೋದಕ್ಕೆ ನಾಮಿನೇಟ್ ಆಗಿದ್ದಾರೆ. ಬಟ್ ಮನೆಯಿಂದ ಆಚೆ ಹೋಗೋದು ವೀಕೆಂಡ್ ಅಲ್ಲ, ಅಥವಾ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತಾ, ಮಿಡ್ ವೀಕ್ ಅಲ್ಲಿ ಯಾರನ್ನಾದ್ರೂ ಇಬ್ಬರನ್ನ ತೆಗಿತಾರಾ, ಅದೆಲ್ಲವೂ ಕೂಡ ಈಗ ಕಾದು ನೋಡ್ಬೇಕು. ಯಾಕಂದ್ರೆ ಈ ಹಿಂದೆ ಎಲ್ಲ ಕೂಡ ಹಾಗೆ ಮಿಡ್ ವೀಕ್ ಅಲ್ಲಿ ವಾರದ ಮಧ್ಯದಲ್ಲಿ ಒಂದಷ್ಟು ಜನರನ್ನ ತೆಗೆದಿದ್ರು, ವಾರದ ಕೊನೆಯಲ್ಲಿ ಒಂದಷ್ಟು ಜನ ಹೋಗ್ತಾರೆ. ಇನ್ನೇನು ಫೈನಲ್ಗೆ ಬೆರಳೆಣಿಕೆಯ ದಿನ ಇರೋದ್ರಿಂದ ಈ ರೀತಿಯಾದಂತಹ ಎಲಿಮಿನೇಷನ್ ಪ್ರೋಸೆಸ್ ನಡೆಯುತ್ತೆ. ಸೊ ಹಾಗಾಗಿ ಈ ವಾರ ಮೋಸ್ಟ್ಲಿ ಒಂದು 3 ಜನ ಮನೆಗೆ ಹೋಗಬಹುದು ಅನ್ನುವಂತಹದ್ದು ಲೆಕ್ಕಾಚಾರ. ಅದು ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್, ಹಾಗೆ ಅವರ ಜೊತೆಗೆ ಇನ್ನೊಬ್ರು ಯಾರಾದ್ರೂ ಲೇಡೀಸ್ ಇರ್ಬೋದು. ಅದು ತನಿಷಾ ಅಥವಾ ನಮ್ರತಾ, ಇಬ್ಬರಲ್ಲಿ ಒಬ್ರು ಇರ್ಬೋದು. ಬಹುಶಃ ತನಿಷಾ ಹೋಗಬಹುದು ಅನ್ನೋದು ಬಹುತೇಕರ ಅಭಿಪ್ರಾಯ. ಯಾಕಂದ್ರೆ ನಮ್ರತಾಗೆ ಎಲ್ಲೋ ಒಂದು ಕಡೆ ಲಕ್ ತುಂಬಾ ಚೆನ್ನಾಗಿ ಕೈ ಹಿಡಿತಾ ಇದೆ. ಸೊ ಹಾಗಾಗಿ ನಮ್ರತಾ ಸೇವ್ ಆಗ್ತಾ ಬರ್ತಾರೆ. ಹಾಗಾಗಿ ತುಕಾಲಿ ಸಂತೋಷ್, ವರ್ತೂರ್ ಸಂತೋಷ್ ಜೊತೆಗೆ ತನಿಷಾ ಮನೆ ಕಡೆ ಹೋಗ್ತಾರೆ ಅನ್ನೋದು ಬಹುತೇಕರ ಅಭಿಪ್ರಾಯ. ನಿಮ್ಮ ಅನಿಸಿಕೆ ಏನು? ಯಾರು ಇರಬೇಕು, ಯಾರು ಹೋಗಬೇಕು, ಅದೆಲ್ಲವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ